ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣಾರ್ಥಿಗಳು. ನಮ್ಮ ಕನ್ನಡ ದೇಶದ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷದ ನಂತರ ಈ ಒಂದು 5 ಕಾರ್ಯಕ್ರಮಗಳು ಬಿಟ್ರೆ ಏನು ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಇನ್ನ ಗೃಹಲಕ್ಷ್ಮಿ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಇನ್ನಿತರ 3 ಕಾರ್ಯಕ್ರಮಗಳು. ಈ ಕಾರ್ಯಕ್ರಮಗಳ ನಂತರ ಒಂದು ಒಳ್ಳೆ ಕೆಲಸ ಮಾಡಿದ ಇತಿಹಾಸದಲ್ಲಿ 2 ವರ್ಷಗಳ ಆಡಳಿತದಲ್ಲಿ ಒಂದು ಒಳ್ಳೆ ಕೆಲಸ ಏನಂದ್ರೆ, ಯಾರೋ ಪರಭಾಷಿಕರು 16 ಎಕರೆ ಪ್ರದೇಶದಲ್ಲಿ ಕೋಗಿಲು ಕನ್ನಡ ದೇಶದ ರಾಜಧಾನಿ ಬೆಂಗಳೂರಿನಲ್ಲಿ ಯಲಹಂಕ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೋಗಿಲು ಏನ್ ಬರುತ್ತೆ, 16 ಎಕರೆ ವ್ಯಾಪ್ತಿಯಲ್ಲಿ ಹೊರಗಿನವರು ಪರಭಾಷಿಕರು ಅಕ್ರಮವಾಗಿ ತಗಡಿನ ಮನೆಗಳನ್ನ ಕಟ್ಕೊಂಡಿರ್ತಾರೆ ಅಕ್ರಮವಾಗಿ. ಅದು ಕಸ ಸುರಿಸುವಂತ ಜಾಗದಲ್ಲಿ, ಕಸ ಹಾಕುವಂತ ತ್ಯಾಜ್ಯಗಳನ್ನ ಹಾಕುವಂತಹ ಕಸದ ತ್ಯಾಜ್ಯಗಳನ್ನ ಹಾಕುವಂತಹ ಜಾಗದಲ್ಲಿ ಒತ್ತುವರಿ ಮಾಡ್ಕೊಂಡು ಕಟ್ಕೊಂಡಿರ್ತಾರೆ. ಮೊಟ್ಟ ಮೊದಲ ಬಾರಿಗೆ 2 ವರ್ಷದ ನಂತರ ಈ ಒಂದು 5 ಯೋಜನೆಗಳು ತಂದರಲ್ಲ, ಗೃಹಲಕ್ಷ್ಮಿ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರಬಹುದು, ಇಂತಹ ಒಂದು 5 ಕಾರ್ಯಕ್ರಮ. ಅದ ನಂತರ ಬೇರೆ ಯಾವುದೋ ಸರ್ಕಾರದ ಅಭಿವೃದ್ಧಿ ಕೆಲಸಗಳು ಏನು ಆಗ್ತಾ ಇರ್ಲಿಲ್ಲ. ಏನೂ ಆಗ್ತಾ ಇರ್ಲಿಲ್ಲ. ಅಂತಹ ಒಂದು ಒಳ್ಳೆ ಕೆಲಸ ಮಾಡಿದ ಸರ್ಕಾರ. ಏನು ಒಳ್ಳೆ ಕೆಲಸ? ಪರಭಾಷಿಕರು 16 ಎಕರೆ ಪ್ರದೇಶದಲ್ಲಿ ಆ ಒಂದು ಭೂಮಿಯನ್ನು ಒತ್ತುವರಿ ಮಾಡ್ಕೊಂಡಿದ್ರಲ್ಲ, ಆ ಒತ್ತುವರಿಯನ್ನು ತೆರವುಗೊಳಿಸಿದಕ್ಕೆ ತುಂಬಾ ಸಂತೋಷದ ವಿಚಾರ. ಇದನ್ನ ಸಮಸ್ತ ಕನ್ನಡದ ಬಂಧುಗಳ ಪರವಾಗಿ ನಮ್ಮ ಪಕ್ಷದಿಂದ ಸ್ವಾಗತ ಮಾಡ್ತಾ ಇದ್ದೀವಿ. ಅದೇ ರೀತಿ ಬರೀ ಕೋಗಿಲು ಯಲಹಂಕ ಒಂದೇ ಅಲ್ಲ, ಇಡೀ ಬೆಂಗಳೂರಿನಾದ್ಯಂತ ವಲಸಿಗರು, ಪರಭಾಷಿಕರು ಯಾರೇ ಆಗ್ಲಿ ಸರ್ಕಾರಿ ಜಾಗನ ಒತ್ತುವರಿ ಮಾಡ್ಕೊಂಡಿದಾರಲ್ಲ, ಆ ಒತ್ತುವರಿನೇ ಕೂಡಲೇ ತೆರವುಗೊಳಿಸಿ ಒದ್ದು ಹೊರಗಡೆ ಆಗ್ಬೇಕು ಪರಭಾಷಿಕರನ್ನ ಆ ಒಂದು ಸರ್ಕಾರಿ ಜಾಗಗಳಿಂದ ಅಂತ ಹೇಳ್ಬಿಟ್ಟು ನಮ್ಮ ಪಕ್ಷದಿಂದ ಸರ್ಕಾರಕ್ಕೆ ವಿಶೇಷದ ವಿನಂತಿ ಮಾಡ್ಕೊಳ್ತೀವಿ. ಇದು ನಮ್ಮ ಕನ್ನಡ ದೇಶ, ಕನ್ನಡಿಗರು ಸಂಬಂಧಪಟ್ಟ ಸ್ವಾಮಿ. ಯಾರೋ ಪರಭಾಷಿಕರು ಬಂದ್ಬಿಟ್ಟು, ವಲಸಿಗರು ಬಂದ್ಬಿಟ್ಟು ಇಲ್ಲಿ ಬಂದು ಲೂಟಿ ಹೊಡೆಯಕ್ಕೆ, ಗೂಂಡಾಗಿರಿ ಮಾಡಕ್ಕೆ, ಶೋಷಣೆ ಮಾಡಕ್ಕಲ್ಲ. ಇದು ನಮ್ಮ ಕನ್ನಡ ದೇಶ ಬಿಟ್ಟಿಯಾಗಿ ಬಿದ್ದಿಲ್ಲ ಯಾರು ಪರಭಾಷಿಕರಿಗೆ, ಹೊರಗಿನವರಿಗೆ. ಮೊಟ್ಟ ಮೊದಲ ಬಾರಿಗೆ ಸರ್ಕಾರ ಒಂದು ಒಳ್ಳೆ ಕೆಲಸ ಮಾಡಿದೆ. ಈ ಕ್ರಮನ ನಮ್ಮ ಪಕ್ಷದಿಂದ ಸ್ವಾಗತ ಮಾಡ್ತಾ ಇದ್ದೀವಿ. ಮತ್ತೆ ಇನ್ನೊಂದು ದುರಂತ ಒಂದು ವಿಚಾರ ಸುದ್ದಿ ಬಂದಿದೆ. ಅವ್ರಿಗೆ ಎಲ್ಲ ಬೈಪ್ನಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದ ವತಿಯಿಂದ ಮನೆ ಮಂಜೂರು ಮಾಡ್ತಾ ಇದ್ದಾರೆ ಅಂತ ಬಿಟ್ಟು ಒಂದು ಸುದ್ದಿ ಬಂದಿದೆ. ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಉಪಮುಖ್ಯಮಂತ್ರಿಗಳೇ, 2 ವರ್ಷದ ನಂತರ ಒಳ್ಳೆ ಕೆಲಸ ಮಾಡಿದಿರಾ. ಕೆಲಸದ ನಂತರ ಮತ್ತೆ ನಿಮಗೆ ಒಂದು ಸರ್ಕಾರಕ್ಕೆ ಒಂದು ಕೆಟ್ಟ ದೃಷ್ಟಿ ಆಗುತ್ತೆ, ಮತ್ತೆ ಸರ್ಕಾರಕ್ಕೆ ಒಂದು ದೊಡ್ಡ ಕಲಂಕ ಆಗುತ್ತೆ ಒಂದು ನಿರ್ಧಾರಗಳು. ಯಾವುದೇ ಕಾರಣಕ್ಕೂ ವಲಸಿಗರಿಗಾಗಿರ್ಬೋದು, ಹೊರಗಿನವ್ರಿಗಾಗಿರ್ಬೋದು, ಅಕ್ರಮ ಒಂದು ನುಸುಲ್ಕೋರು ಯಾವುದೇ ಕಾರಣಕ್ಕೂ ಮನೆ ಮಂಜೂರು ಮಾಡಬಾರ್ದು ಅಂದ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದಿಂದ ಆಗ್ರಹ ಮಾಡ್ತಾ ಇದೀವಿ. ಇದೇ ರೀತಿ ಆಡಿದ್ರೆ ನಮ್ಮ ಪಕ್ಷದಿಂದ ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತ ಬಿಟ್ಟು ಎಚ್ಚರಿಕೆ ಕೊಡ್ತಾ ಇದೀವಿ. ಸರ್ಕಾರ, ಜನರು ನಿಮ್ಮನ್ನ ಆಯ್ಕೆ ಮಾಡಿರೋದು, ಸಮಸ್ತ ಕನ್ನಡ ಬಂಧುಗಳು ಆಯ್ಕೆ ಮಾಡಿರೋದು ನಿಮ್ಮನ್ನ ಕರ್ನಾಟಕದ ಸರ್ವತೋಮುಖ ಅಭಿವೃದ್ಧಿಗಾಗಿ, ಕರ್ನಾಟಕದ ಕನ್ನಡ ದೇಶ ಏಳಿಗೆಗಾಗಿ ನೀವು ಮಾಡಿರೋದು. ಅವ್ರು ಒಂದಿಂದಲೇ ಅವ್ರು ಕ್ರಮ ತಗೊಂಡಿದ್ರಲ್ಲ. ಕೊಡಗಿನಲ್ಲಿ ಇನ್ನ ಮನೆ ಯಾರಿಗೂ ಮಂಜೂರಾಗಿಲ್ಲ. ಕೊಡಗಿನಲ್ಲಿ ಏನು ಅತಿವೃಷ್ಟಿ ಆದಾಗ ಕೊಡಗಿನ ಜನರಿಗೆ ಸೂರಿಲ್ಲ. ಅಂತವ್ರಿಗೆ ನೆಲೆ ಕಲ್ಪಿಸಕ್ಕಾಗಿಲ್ಲ. ಇವ್ರಿಗೆ ಒಂದೇ ದಿವಸದಲ್ಲಿ ನೆಲೆ ಕಲ್ಪಿಸ್ಕೊಡ್ತಾ ಇದ್ರಂತ ಮಾಹಿತಿ ಇದೆ. ಅದೇ ರೀತಿ ಬೇರೆ ಬೇರೆ ಭಾಗ, ಅಥವಾ ಬೆಳಗಾವಿ ಆಗಿರ್ಬೋದು, ವಿಜಯಪುರ ಆಗಿರ್ಬೋದು, ಬಾಗಲಕೋಟೆ ಆಗಿರಬಹುದು, ಬೀದರು, ಯಾದಗಿರಿ,
ಬಳ್ಳಾರಿ, ಗದಗ, ಕಲಬುರಗಿ ಇಂತಹ ಜಿಲ್ಲೆಗಳಿಂದ ಬಂದು ನಮ್ಮ ಕನ್ನಡ ದೇಶದ ರಾಜಧಾನಿಯಲ್ಲಿ ಅಲ್ಲೆಲ್ಲ ಕೆಲವು ಕಡೆ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಕೊಂಡು ವಾಸ ಇರ್ಬೇಕಾದ್ರೆ ಅವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ತಗೊಂಡು ಅವರನ್ನ ಮನೆ ಖಾಲಿ ಮಾಡಿಸಿ ಮನೆಯೆಲ್ಲ ಧ್ವಂಸ ಮಾಡಿದ ಸರ್ಕಾರ ವಶಕ್ಕೆ ಪಡ್ಕೊಂಡಿದ್ರ. ಅವ್ರಿಗೆ ಬೇರೆ ಕಡೆ ಎಲ್ಲೂ ಮನೆ ಮಂಜೂರು ಮಾಡಿಲ್ಲ ನೀವು. ಅದೇ ವಲಸಿಗರಿಗೋಸ್ಕರ ಮಾಡ್ತಾ ಇದ್ರೆ ಯಾವ ಮಾನವೀಯ ದೃಷ್ಟಿ? ನಮ್ಮ ಕನ್ನಡ ಬಂಧುಗಳಿಗೆ ಇಲ್ಲದಿರುವಂತಹ ಮಾನವೀಯತೆ ವಲಸಿಗರ ಮೇಲೆ ಬೇಕಾ? ಇದು ಇಡೀ ಕನ್ನಡ ದೇಶಾದ್ಯಂತ ಕನ್ನಡಿಗರ ಪ್ರಶ್ನೆ, ಸಮಸ್ತ ಕನ್ನಡ ಬಂಧುಗಳ ಪ್ರಶ್ನೆ. ಇದು ನಮ್ಮ ಕನ್ನಡಿಗರಿಗೂ ಸಲುವಾಗಿ ಸರ್ಕಾರ ನಡೆಸ್ತಾ ಇದಾರ ಅಥವಾ ವಲಸಿಗರ ಸಲುವಾಗಿ ಸರ್ಕಾರ ನಡೆಸ್ತಾ ಇದೆ ಅಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪ್ರಶ್ನೆ ಆಗ್ತಾ ಇದೆ, ಪ್ರಶ್ನೆ ಮಾಡ್ತಿದ್ರೆ ಇದನ್ನ. ಇದು ಇದೇ ರೀತಿ ನಡೀತಾ ಇದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಕನ್ನಡ ಬಂಧುಗಳು ಉತ್ತರ ಕೊಡ್ತಾರಂತ ಎಚ್ಚರಿಕೆ ಕೊಡ್ತಾ ಇದೀವಿ. ಮತ್ತೊಮ್ಮೆ ಆಗ್ರಹ ಮಾಡ್ತಾ ಇದೀವಿ, ಅವ್ರಿಗೇನು ಬೈಕ್ನಲ್ಲಿ ಏನ್ ಮಂಜೂರು ಮಾಡಿದಾರಲ್ಲ ಅದನ್ನು ಕೂಡಲೇ ರದ್ದು ಮಾಡ್ಬೇಕಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಾವು ಪಕ್ಷದಿಂದ ಆಗ್ರಹ ಮಾಡ್ತಾ ಇದೀವಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣಾರ್ಥಿಗಳು.